ಓಂ ಆನಂದಮಯೋಭ್ಯಾಸಾತ್ ಓಂ ಸರ್ವಸ್ಮ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಆನಂದ ಪ್ರಚುರತ್ವಾಧಿ ಪ್ರಚುರಾನಂದತ್ವಾಧಿ ಆನಂದಮಯ ನತು ತದ್ವಿಕಾರಿತ್ವಾತ್ ಅಂತ ಭಾಷ್ಯ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತತ್ವಪ್ರಕಾಶಕ ನೋಡ್ತಾ ಇದ್ದೇವೆ. ಆನಂದಮಯ ಅಂತ ಭಗವಂತನನ್ನ ಶಾಸ್ತ್ರ ವರ್ಣನೆ ಮಾಡಿದೆ. ಅದರ ಅರ್ಥ ಅವನ ಆನಂದದ ವಿಕಾರ ಅಂತಲ್ಲ, ಆನಂದಮಯ ಅಂತ ಅರ್ಥ. ಆ ಮಯಕ್ ಪ್ರತ್ಯೇಕ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿ ವಿವರಣೆ ಇರುವುದು ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ. ಬೇರೆ ಬೇರೆ ಕಡೆ ಇದೆ, ಇಲ್ಲ ಅಂತಲ್ಲ. ಕೆಲವು ಕಡೆ ಏನೋ ಮುದ್ರಣ ದೋಷ ಇದೆ, ಸಂಪಾದನೆ ದೋಷ ಇದೆ. ನಮಗೆ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗುವಂಥದ್ದು ಮತ್ತು ಹೆಚ್ಚು ವ್ಯಾಪಕವಾದ ದೃಷ್ಟಿಕೋನವನ್ನು ನಮಗೆ ಒದಗಿಸುವಂಥ ಟಿಪ್ಪಣಿ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಅಭಿನವ ಚಂದ್ರಿಕಾ ಅಲ್ಲಿರುವಂಥ ವಿಷಯಗಳನ್ನು ಹೇಳಿದ್ದೆ. ಮಯ ಅಂತ ಬಂದಲ್ಲೆಲ್ಲ ನೀವು ಅದನ್ನು ವಿಕಾರ ಅಂತ ಅರ್ಥ ಮಾಡ್ಕೋಬೇಡಿ. ಮಯ ಅನ್ನೋ ಶಬ್ದಕ್ಕೆ ಅರ್ಥಗಳು ಅನೇಕ ಇವೆ. ಮತ್ತೆ ಮಯ ಅಂತ ಅನ್ನೋದು ನೀವು ತಿಳಿದಂತಹ ಪ್ರತ್ಯವೇ ಒಂದು ಮಯ, ವಿಕಾರ ಎಂಬ ಅರ್ಥದಲ್ಲಿ ಬರುವ ಮಯ ಅನ್ನೋ ಮಯಟ್ಟನ್ನು ಪ್ರತ್ಯಯ ಅದೊಂದನ್ನೇ ತಿಳ್ಕೋಬೇಡಿ. ಹೇಗೆ ನೀವು ತಿಳ್ಕೊಂಡಿರೋ ಪ್ರತ್ಯಯಗಳಿವೆ, ಹಾಗೆ ವಿಕಾರಾರ್ಥಕವಾದಂಥ ಮಯ ಪ್ರತ್ಯಯ ಅಲ್ಲದೇನೆ ಶಬ್ದಾತ್ಮಕವಾದ ಕೆಲವು ಪ್ರತ್ಯಯಗಳಿವೆ. ಶಬ್ದಾತ್ಮಕವಾದ ಪ್ರತ್ಯಯಗಳು ತಮ್ಮ ಬೇಸಿಕ್ ಅರ್ಥವನ್ನು ಬಿಟ್ಟುಕೊಟ್ಟು ಒಂದು ಬೇರೆಯೇ ಅರ್ಥವನ್ನು ಹೇಳ್ತವೆ ಅಂತ ಈ ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಗೋಯುಗಂ ಇತ್ಯಾದಿಗಳು ಹೇಗೆ ಶಬ್ದಾತ್ಮಕವಾದ ಪ್ರತ್ಯಯಗಳು, ಹಾಗೆ ಆನಂದಮಯ ಅಂತ ಅನ್ನೋದು ಕೂಡ ಒಂದು ಶಬ್ದಾತ್ಮಕವಾದ ಪ್ರತ್ಯಯ ಅಂತ ಅದರ ತಾತ್ಪರ್ಯ. ಮತ್ತೆ ಈ ಮಯ ಅಂತ ಅನ್ನೋದನ್ನ ನಾವು ಹೀಗೆ ವಿಚಾರ ಮಾಡ್ತಾ ಇದ್ದಾಗ ಭಾಗವತ ಮತ್ತು ಭಗವದ್ಗೀತೆಯಲ್ಲಿ ಬಂದಂತಹ ಮತ್ತೊಂದೆರಡು ವಿಷಯಗಳು ಕೂಡ ನನ್ನ ಗಮನಕ್ಕೆ ಬಂದವು. ಆದರೆ ಈ ಹಿಂದೆ ನಾವು ಅದನ್ನು ಓದಿದ್ದೆ, ಇಲ್ಲಿ ಅದನ್ನು ಉಪಯೋಗ ಮಾಡ್ಕೋಬಹುದು ಅಂತ ಗಮನಕ್ಕೆ ಬಂದಿರಲಿಲ್ಲ. ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಅಂತ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಬಂದಿದೆ. ಅದು ಗೀತೆಯ ವಿಶ್ವರೂಪಾಧ್ಯಾಯ 11ನೇ ಅಧ್ಯಾಯ, ಅಲ್ಲಿ 11ನೇ ಶ್ಲೋಕ. ಅಲ್ಲಿ ಆಚಾರ್ಯರು ಸರ್ವಾಶ್ಚರ್ಯಾತ್ಮಕಂ ಅಂತ ಗೀತಾ ಭಾಷ್ಯ ಬರೆದಿದ್ದಾರೆ. ಇಲ್ಲಿ ನಮಗೆ ಬೇರೆ ಮಾರ್ಗವೇ ಇಲ್ಲ. ಸರ್ವಾಶ್ಚರ್ಯಮಯ ಅಂತ ಅನ್ನೋದಕ್ಕೆ ಸರ್ವಾಶ್ಚರ್ಯ ಸ್ವರೂಪ ಅಂತ ಅರ್ಥ ಮಾಡದೆ ಬೇರೆ ಮಾರ್ಗ ಇಲ್ಲ. ಆಶ್ಚರ್ಯದ ವಿಕಾರ ಅಂತ ಅರ್ಥ ಮಾಡಿದರೆ ಅದಕ್ಕೆ ಸೆನ್ಸೇ ಇಲ್ದಂಗೆ ಆಗ್ತದೆ. ಅನ್ನದ ವಿಕಾರ ಅಂತ ಅರ್ಥ ಮಾಡಬಹುದು, ಏನೋ ಹಾಲಿನ ವಿಕಾರ ಅಂತ ಬೇರೆ ಯಾವುದೋ ಸಂದರ್ಭದಲ್ಲಿ ಅರ್ಥ ಮಾಡಬಹುದು. ಆದರೆ ಆಶ್ಚರ್ಯದ ವಿಕಾರ ಅಂತ ಅರ್ಥ ಮಾಡುವುದಕ್ಕೆ ಏನು ತಾತ್ಪರ್ಯವೂ ಕೂಡ ಇಲ್ಲ. ನಾವು ಅದನ್ನು ಒಂದು ಬಾರಿ ಗಮನಿಸಬಹುದು. ಅದಲ್ಲದೇನೆ ಭಾಗವತ ಪ್ರವಚನ ನಿನ್ನೆ ಮಾಡ್ತಾ ಇದ್ದೆ, ಅದರಲ್ಲಿ ಕೂಡ ಹೀಗೊಂದು ಶಬ್ದ ಬಂತು, ಸರ್ವಾಶ್ಚರ್ಯಮಯ ಅನ್ನೋ ಶಬ್ದವೇ. ಮಾ ಮಂಸ್ಥಾಹ ಹೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ. ಈ ಭಗವಂತ ಪರೀಕ್ಷಿತನ ಪ್ರಾಣ ಉಳಿಸಿದ್ದೇನಿದೆ ಅದೇನೋ ದೊಡ್ಡ ಆಶ್ಚರ್ಯ ಅಲ್ಲ, ಯಾಕಂದ್ರೆ ಅವನೇ ಸರ್ವಾಶ್ಚರ್ಯಾತ್ಮಕ ಅಂತ ಹೀಗೆ ಬಂದಿದೆ. ಇಲ್ಲೆಲ್ಲ ಸರ್ವಾಶ್ಚರ್ಯಾತ್ಮಕ ಅಂತ ಅನ್ನೋದಕ್ಕೆ ನಾವು ಬೇರೆ ಯಾವ ಅರ್ಥವನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇಲ್ಲ. ಆಶ್ಚರ್ಯದ ವಿಕಾರ ಅಂತ ಅರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಆ ಭಾಗವತದಲ್ಲಿ ಸರ್ವಾಶ್ಚರ್ಯಾತ್ಮಕ ಅಂತ ಬಂದಿದೆಯಲ್ಲ, ಅದನ್ನ ಬೇರೆ ಬೇರೆ ಏನು ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಅಂತ ನಾನು ನೋಡ್ಲಿಕ್ಕೆ ಹೊರಟೆ. ನೋಡಿ, ಅಲ್ಲಿ ಅದ್ವೈತ ಸಂಪ್ರದಾಯದ ರಾಧಾಕೃಷ್ಣರು ಸುಧಾ ಸುಧಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಆಶ್ಚರ್ಯಜನಕ ಅಂತ ಅರ್ಥ ಮಾಡಿದ್ದಾರೆ. ಇದನ್ನು ಗಮನಿಸಿ. ಆಶ್ಚರ್ಯದ ವಿಕಾರ ಮಾಡ್ಲಿಕ್ಕೆ, ಆಶ್ಚರ್ಯ ಅನ್ನಮಯ ಅಂತ ಶಬ್ದ ಬಂದಾಗ ಅನ್ನೋದು ವಿಕಾರ ಅಂತ ಅರ್ಥ ಮಾಡುವ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಕೂಡ. ಆದರೆ ಆಶ್ಚರ್ಯಮಯ ಅಂತ ಅನ್ನೋದಕ್ಕೆ ಏನು ಅರ್ಥ ಮಾಡ್ತಾರೆ? ಆಶ್ಚರ್ಯಜನಕ ಅಂತ ಅವರು ಅರ್ಥ ಮಾಡಿದ್ದಾರೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ಸರ್ವಾಶ್ಚರ್ಯ ಸ್ವರೂಪ ಅಂತ ಅರ್ಥ ಮಾಡಿದ್ದಾರೆ. ವೀರರಾಘವರು, ವಿಶಿಷ್ಟಾದ್ವೈತ ಸಂಪ್ರದಾಯದ ವೀರರಾಘವರು ಅದಕ್ಕೆ ಆಶ್ಚರ್ಯ ಶಕ್ತಿ ಪ್ರಚುರ ಅಂತ ಅರ್ಥ ಮಾಡಿದ್ದಾರೆ. ಪ್ರಚುರ ಅನ್ನೋ ಶಬ್ದ ಗಮನಿಸಿ. ಇಲ್ಲಿ ಕೂಡ ಆಚಾರ್ಯರು ಆನಂದ ಪ್ರಚುರ ಅಂತ ಅರ್ಥ ಮಾಡಿದ್ದಾರೆ. ಈಗ ಸದ್ಯ ನಾವು ನೋಡ್ತಾ ಇರುವಂಥ ಭಾಗದಲ್ಲಿ ಅದಕ್ಕೆ ಸಂವಾದಿಯಾಗಿ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ ಆ ಶಬ್ದದ ಶಕ್ತಿ ಏನು ಅಂತ ನಮ್ಗೆ ಗೊತ್ತಾಗ್ತದೆ. ಪ್ರಚುರಾನಂದತ್ವಾಧ್ಯ ಆನಂದಮಯ ಅಂತ ಇಲ್ಲಿದೆ ಆಚಾರ್ಯ ಹೇಳಿದ್ದು. ಅವರು ಆಶ್ಚರ್ಯ ಶಕ್ತಿ ಪ್ರಚುರ ಅಂತ ವೀರರಾಘವರು ಮಾಡಿದ್ದಾರೆ. ಮತ್ತೆ ಅದಕ್ಕೆ ಶ್ರೀಧರ ಸ್ವಾಮಿಗಳು ಅದ್ವೈತ ಸಂಪ್ರದಾಯದವರು ಅದಕ್ಕೆ ಆ ಭಾಗಕ್ಕೆ ಏನು ವ್ಯಾಖ್ಯಾನ ಮಾಡಿಲ್ಲ. ಹೀಗೆ ಸರ್ವಾಶ್ಚರ್ಯ ಸ್ವರೂಪ ಅಂತ ಅನ್ನೋದು
ಅಲ್ಲಿ ಬಂದಿರುವಂತಹ ವಿಚಾರ. ಇದಿಷ್ಟು ಆ ಆನಂದಮಯದ ಬಗ್ಗೆ, ಆನಂದಮಯ ಅನ್ನೋ ಶಬ್ದದ ಬಗ್ಗೆ ಆಯಿತು. ಈ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲೇ ಮುಂದೆ 433ನೇ ಟಿಪ್ಪಣಿಯಲ್ಲಿ 3ನೇ ಪುಟದಲ್ಲಿ ಒಂದಿಷ್ಟು ವಿಚಾರ ಇದೆ, ಅದನ್ನು ಗಮನಿಸಬೇಕು. ಈ ಸೂತ್ರದಲ್ಲಿ ಶಬ್ದ ಏನಿದೆ, ವಿಕಾರ ಶಬ್ದ ನೀತಿಯನ್ನು ಪ್ರಾಚುರ್ಯಾತ್ ಅಂತಿದೆ. ಪ್ರಾಚುರ್ಯಾತ್ ಅಂದ್ರೆ ಪ್ರಾಚುರ್ಯ ಯಾವುದ್ರದು? ಆನಂದದ ಪ್ರಾಚುರ್ಯ. ಅದರಿಂದ ಆನಂದ ಪ್ರಚುರ ಅಂತ ಈಗ ಆಗ್ತದೆ ಅದು, ಅದರ ಅರ್ಥ. ಯಾಕಂದ್ರೆ ಪ್ರಚುರ ಅಂದ್ರೆ ಬಹಳ ಅಂತ ಅರ್ಥ. ಯಾವುದರ ಪ್ರಾಚುರ್ಯ ಅಂತ ಪ್ರಶ್ನೆ ಬರ್ತದಲ್ಲ, ಅದರಿಂದ ಆನಂದ ಪ್ರಚುರ ಅಂತ ಅರ್ಥ ತಾನೇ ಸಿಗ್ತದೆ. ಅದೇ ಥರ ಸೂತ್ರಕ್ಕನುಗುಣವಾಗಿ ಆಚಾರ್ಯರು ಕೂಡ ಆನಂದ ಪ್ರಚುರ ಅಂತ ಹೇಳಬೇಕಾಗಿತ್ತು, ಪ್ರಚುರಾನಂದ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೀಗೊಂದು ಪ್ರಶ್ನವನ್ನು ಜಯತೀರ್ಥರು ಮಾಡ್ಕೊಂಡಿದ್ದಾರೆ. ಆ ಜಯತೀರ್ಥರು ಮಾಡಿದ ಪ್ರಶ್ನವನ್ನು ಈಗಾಗಲೇ ನಾವು ನೋಡಿದ್ದೀವಿ. ಆನಂದ ಪ್ರಚುರ ಇತ್ಯುಕ್ತೆ, ಒಂದು ವೇಳೆ ಆ ಥರ ಹೇಳಿದರೆ, ಬ್ರಾಹ್ಮಣ ಪ್ರಚುರೋ ಗ್ರಾಮ, ಬ್ರಾಹ್ಮಣ ಪ್ರಚುರ ಗ್ರಾಮದಲ್ಲಿ ಗ್ರಾಮವು ಬ್ರಾಹ್ಮಣ ಪ್ರಚುರವಾಗಿದೆ ಅಂತ ಹೇಳಿದಾಗ ಅಲ್ಲಿ ಬ್ರಾಹ್ಮಣರು ಬಹಳ ಇದ್ದಾರೆ, ಬೇರೆಯವರು ಕೆಲವರು ಇದ್ದಾರೆ ಅಂತ ಅರ್ಥ ಆಗುವುದು ಹೇಗೆ ಸಾಧ್ಯ ಆಗ್ತದೋ ಅಂತ ಒಂದು ಸಾಧ್ಯತೆ ಇದೆಯೋ, ಹಾಗೆ ಆನಂದ ಪ್ರಚುರ ಅಂತ ಹೇಳಿದರೆ ಅಲ್ಲಿ ಅನಾನಂದವು ಕೂಡ ಪ್ರಾಪ್ತ ಆಗ್ತದೆ. ಅದಕ್ಕಾಗಿ ಪ್ರಚುರಾನಂದ ಅಂತ ವಿಪರೀತ ಸಮಾಸವನ್ನು ಮಾಡಿದ್ದಾರೆ ಅಂತಿಷ್ಟು ವಿಷಯ ಬಂದಿದೆ. ಆದರೆ ಪ್ರಚುರಾನಂದ ಅಂತ ಪ್ರಯೋಗ ಮಾಡಿದರೆ ಅದಕ್ಕೆ ಪೂರ್ಣಾನಂದ ಅಂತಲೇ ಅರ್ಥ ಆಗ್ತದೆ ಹೊರತು ಬೇರೆ ಅರ್ಥ ಆಗೋದಿಲ್ಲ ಅಂತ. ಅದಕ್ಕೆ ಯಾಕೆ ಹಾಗೆ ಅರ್ಥ ಆಗ್ತದೆ, ಅರ್ಥ ಆಗಲಿಕ್ಕೆ ಏನು ನಿಯಾಮಕ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ 433ನೇ ಪುಟದಲ್ಲಿ ಅಭಿನವ ಚಂದ್ರಿಕಾದಲ್ಲಿ. ಪ್ರಚುರಾನಂದ ಇತಿ ಅಂತ ಪ್ರತೀಕ ಇದೆ, ಅದರ ಮೇಲೆ ನಾನು ಆನಂದ ಪ್ರಚುರ ಇತ್ಯುಕ್ತೆ ವಿರೋಧಿನಃ ಅನ್ಯಸ್ಯ ಪ್ರಾಪ್ತಿ. ಆನಂದ ಪ್ರಚುರ ಅಂತ ಹೇಳಿದರೆ ಆನಂದಕ್ಕೆ ವಿರೋಧಿಯಾದ ಅನಾನಂದದ ಪ್ರಾಪ್ತಿ ಆಗ್ತಿತ್ತು. ಆದರೆ ಪ್ರಚುರಾನಂದ ಇತ್ಯುಕ್ತೆ ನ, ಆದರೆ ಪ್ರಚುರಾನಂದ ಅಂತ ಹೇಳಿದರೆ ಅದರ ಪ್ರಾಪ್ತಿ ಆಗೋದಿಲ್ಲ. ಯಾಕೆ ಹೀಗೆ? ಇತ್ಯೇತತ್ ಕುತಃ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಪ್ರಚುರಾನಂದ ಇತ್ಯುಕ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಅದರ ವಿವರಣೆ ಏನು ಅಂದರೆ, ಪ್ರತೀತ್ಯನುಸಾರೇಣ ವ್ಯವಸ್ಥಾ ಅಭ್ಯುಪಕಂತವ್ಯ. ನಿಮ್ಗೆ ಹೀಗೆ ಪ್ರಯೋಗ ಮಾಡಿದರೆ ಹೇಗೆ ಏನು ಅರ್ಥ ಆಗ್ತದೆ, ಹಾಗೆ ಪ್ರಯೋಗ ಮಾಡಿದರೆ ಏನು ಅರ್ಥ ಆಗ್ತದೆ ಅಂತ ನೀವು ತರ್ಕ ಮಾಡೋ ಬದಲು ವ್ಯಾಕರಣದಲ್ಲಿ ಯಾವ ಶಬ್ದ ಪ್ರಯೋಗ ಮಾಡಿದ್ರಿಂದ ಏನು ಅರ್ಥ ಆಗ್ತದೆ ಅಂತ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ಒಪ್ಕೊಳ್ಳೋದು ಒಳ್ಳೆಯದು ಅಂತ ತಾತ್ಪರ್ಯ. ಅದರದ್ದು ಪ್ರತೀತ್ಯನುಸಾರೇಣ, ಕೇಳುಗರಿಗೆ ಒಂದು ಪ್ರತೀತಿ ಬರಬೇಕಲ್ಲ, ಕೇಳುಗರಿಗೆ ಪ್ರತೀತಿ ಹೇಗೆ ಬರ್ತದಲ್ಲ ಆ ಪ್ರತೀತಿಗೆ ಅನುಸಾರವಾಗಿ ಈ ವ್ಯವಸ್ಥೆಯನ್ನು ಒಪ್ಕೋಬೇಕು ಅಂತ ಅದರ ಒಟ್ಟು ಅಭಿಪ್ರಾಯ ಆಗ್ತದೆ. ಹಾಗಾಗಿ ಅಲ್ಲಿ ಅಭಿನವ ಚಂದ್ರಿಕಾದಲ್ಲಿ 433ನೇ ಪುಟದಲ್ಲಿ ಪ್ರಚುರಾನಂದ ಇತಿ ಅಂತ ಪ್ರತೀಕದ ನಂತರ ಇರುವ ವಾಕ್ಯವನ್ನು ನಾವು ಇದ್ರ ಜೊತೆ ಹೊಂದಿಸ್ಕೋಬೇಕು. ಈಗೇನು ಜಯತೀರ್ಥರ ವಾಕ್ಯ ಇದೆ, ವಿಪರೀತ ಸಮಾಸ ಇತ್ಯಾದಿಗಳಿಗೆ ಸಂಬಂಧಪಟ್ಟದ್ದು. ಆನಂದ ಪ್ರಚುರ ಇತಿ ಯದ್ಯುಚ್ಯತೆ ಬ್ರಾಹ್ಮಣ ಪ್ರಚುರೋ ಗ್ರಾಮ ಇತ್ಯಾದಿ ಒತ್ತು ಅನಾನಂದ ಪ್ರಾಪ್ತೆ, ಅದರ ಹಿನ್ನೆಲೆಯನ್ನು ಪ್ರಶ್ನೆ ಮಾಡುವ ಹಿನ್ನೆಲೆಯನ್ನು ವಾಕ್ಯಾರ್ಥ ಮುಕ್ತಾವಳಿ ಇತ್ಯಾದಿ ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ. 434ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಅಲ್ಲಿ ಹೀಗೆ ಗಮನಿಸಿ, ನಾನು ಸೂತ್ರೇ ಪ್ರಾಚುರ್ಯಾದಿತ್ಯುಕ್ತತ್ವಾತ್, ಸೂತ್ರದಲ್ಲಿ ಪ್ರಾಚುರ್ಯಾತ್ ಅಂತ ಇದೆ. ಆದ್ದರಿಂದ ಆನಂದಸ್ಯೇತಿ ಯೋಗ್ಯತೆಯ ಲಭ್ಯತೆ. ಪ್ರಾಚುರ್ಯ ಅಂದರೆ ಬಹಳ ಇರೋದ್ರಿಂದ ಅಂತ, ಬಹುಲತ್ವ. ಅದು ಯಾವುದರ ಬಹುಲತ್ವ ಅಂತ ಒಂದು ಪ್ರಶ್ನೆ ಬರ್ತದೆ. ಆದ್ದರಿಂದ ಯೋಗ್ಯತಾದ ಮೂಲಕ ಆನಂದವೇ ಅವನಲ್ಲಿ ಬಹಳ ಇರೋದಂತ ಗೊತ್ತಾಗ್ತದೆ. ಯೋಗ್ಯತಾ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಆಕಾಂಕ್ಷಾ, ಯೋಗ್ಯತಾ, ಸನ್ನಿಧಿ, ಈ ಮೂರರ ಮೂಲಕ ಶಬ್ದದಿಂದ ನಮಗೆ ಜ್ಞಾನ ಬರೋದು. ಅದರಲ್ಲಿ ಇಲ್ಲಿ ಬ್ರಹ್ಮನಲ್ಲಿ ಬಹಳ ಇರುವುದು ಯಾವುದು ಸಾಧ್ಯ? ಆನಂದ ಇರುವುದೇ ಬಹಳ ಸಾಧ್ಯ. ಆದ್ದರಿಂದ ಆನಂದ ಅಂತ ಗೊತ್ತಾಗ್ತದೆ. ಸರಿ, ಸೂತ್ರದಲ್ಲಿ ಆ ಶಬ್ದ ಆನಂದ ಅಂತ ಇಲ್ಲದೆ ಹೋದ್ರೂ ಅದು ಗೊತ್ತಾಗ್ತದೆ. ಹಿಂದೆ ಅದೆಲ್ಲ ಬಂದಿದೆ ಮತ್ತು ಅದೇ ಯೋಗ್ಯವಾದ್ರಿಂದ ಅದೇ ಬಂದಿದೆ. ತದರ್ಥಕ ಭಾಷ್ಯ, ಆದ್ದರಿಂದ ಸೂತ್ರದ ಅರ್ಥವನ್ನು ವಿವರಿಸುವಂತಹ ಭಾಷ್ಯದಲ್ಲಿಯೂ ಕೂಡ ಆನಂದ ಪ್ರಚುರತ್ವಾತ್ ಅಂತ ಹೇಳಬೇಕಾಗಿತ್ತು. ಇತಿ ಸಮಸ್ತ ಪದೇನ ಭಾವ್ಯಂ. ಆನಂದ ಪ್ರಚುರ ಎಂಬುದಾಗಿ ಸಮಸ್ತ ಪದ ಇರಬೇಕಾಗಿತ್ತು. ಕಥಂ ಪ್ರಚುರಾನಂದತ್ವಾತ್ ಇತಿ ತದ್ವಿಪರೀತ ಸಮಸ್ತ ಪ್ರಯೋಗ. ಸೂತ್ರಕ್ಕೆ ವಿರುದ್ಧವಾಗಿ
ನೀವು ಸಮಸ್ತ ಪದವನ್ನು ಹೇಗೆ ಪ್ರಯೋಗ ಮಾಡಿದ್ದೀರಿ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನವನ್ನು ಆನಂದ ಪ್ರಚುರ ಇತಿ ಯದ್ಯುಚ್ಯತೆ ಅಂತ ಜಯತೀರ್ಥರು ತಗೊಂಡಿದ್ದಾರೆ. ಇದೇ ಹಿನ್ನೆಲೆಯನ್ನು ಒಂದು ಇಬ್ಬರು ಮೂರು ಜನ ಟಿಪ್ಪಣಿಕಾರರು ತಗೊಂಡಿದ್ದಾರೆ. ಅದನ್ನ ಇಲ್ಲಿ ಒಂದನ್ನ ಹೇಳಿದ್ದೀನಿ. ಇನ್ನು ಮುಂದೆ ಅಭಿನವ ಚಂದ್ರಿಕಾದಲ್ಲೇ ಅಂಗೀಕೃತ್ಯ ಚೈದ ಮುದಿ ಉಕ್ತಮ್ ಅಂತ ಒಂದು ಮಾತಿದೆ. ಇದು ತುಂಬಾ ಚೆನ್ನಾಗಿದೆ. ನನಗೆ ಬಂದಿರೋ ಒಂದು ಜಿಜ್ಞಾಸೆ ಬಂದಿತ್ತು. ಆ ಜಿಜ್ಞಾಸೆಗೆ ಏನು ಉತ್ತರ ಅಂತ ಹುಡುಕಾಡ್ತಾ ಇದ್ದೆ. ಹಾಗೊಂದು ಜಿಜ್ಞಾಸೆ ಈ ಹಿಂದಿನವರಿಗೂ ಕೂಡ ಬಂದಿತ್ತು, ಅಥವಾ ಅವ್ರ ಎದುರಿಗೆ ಅವ್ರ ಶಿಷ್ಯರು ಇಟ್ಟಿದ್ರು, ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಂತ ತಿಳಿದು ಸಂತೋಷ ಆಯ್ತು. ಈಗ ಜಯತೀರ್ಥರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಏನು ಹೇಳಬೇಕಾಗಿತ್ತು? ಆನಂದ ಪ್ರಚುರ ಅಂತ ಹೇಳಿದ್ರೆ ಅನಾನಂದವು ಪ್ರಾಪ್ತ ಆಗ್ತಿತ್ತು. ಅದಕ್ಕಾಗಿ ಪ್ರಚುರ ಆನಂದ ಅಂತ ಹೇಳಿದ್ದಾರೆ, ವಿಪರೀತ ಸಮಾಸ ಮಾಡಿದ್ದಾರೆ ಅಂತ ಹೀಗೆಲ್ಲ ಪ್ರಶ್ನೆ ಬಂತು. ಆದರೆ ನನಗೇನು ಪ್ರಶ್ನೆ ಬಂದಿತ್ತು ಅಂದರೆ, ಅದು ಯಾಕೆ ಅರ್ಥ ಆಗ್ಬೇಕು? ಹಾಗೆ ಆನಂದ ಪ್ರಚುರ ಅಂತ ಹೇಳಿದರೂ ಕೂಡ ಅನಾನಂದ ಯಾಕೆ ಪ್ರಾಪ್ತ ಆಗಬೇಕು? ಪ್ರಶ್ನೆ ನೀವು ಯಾವ್ದಾವುದು ಬ್ರಾಹ್ಮಣ ಪ್ರಚುರ ಅಂತ ಉದಾಹರಣೆ ತೋರಿಸುವುದಲ್ಲ. ಹಾಗೆ ಉದಾಹರಣೆ ನೂರಾರು ತೋರಿಸ್ಬೋದು. ಎಲ್ಲಿ ಏನು ವಸ್ತುಸ್ಥಿತಿ ಇರ್ತದೆ, ವಸ್ತುಸ್ಥಿತಿಗೆ ಅನುಗುಣವಾಗಿ ಶಬ್ದಗಳಿಗೆ ಅರ್ಥ ಮಾಡಬೇಕೇ ಹೊರತು ಶಬ್ದದ ಅರ್ಥವ್ಯಾಪ್ತಿಯನ್ನು ತಗೊಂಡು ಹೋಗಿ ವಸ್ತುಸ್ಥಿತಿಯನ್ನು ಬದಲಾಯಿಸ್ಲಿಕ್ಕೆ ಹೋಗಬಾರ್ದು. ಬ್ರಾಹ್ಮಣ ಪ್ರಚುರ ಅಂತ ಅನ್ನೋದು ಲೌಕಿಕವಾದ ಉದಾಹರಣೆ. ಒಂದು ಊರಿನಲ್ಲಿ ಬ್ರಾಹ್ಮಣರು ಬಹಳ ಇರ್ಲಿಕ್ಕೆ ಸಾಧ್ಯ ಹೊರತು ಇದ್ದವರೆಲ್ಲ ಆ ಊರಿನೆಲ್ಲ ಬ್ರಾಹ್ಮಣರು ಮಾತ್ರ ಇರೋದು ಸಾಧ್ಯ ಇಲ್ಲ. ಯಾರೊಬ್ರು ಬೇರೆಯವ್ರು ಇರಬೇಕಾಗ್ತದೆ, ಆ ಸಾಧ್ಯತೆ ಹೆಚ್ಚು. ಆದ್ರಿಂದ ಬ್ರಾಹ್ಮಣ ಪ್ರಚುರ ಅಂದ್ರೆ ಬೇರೆಯವರು ಕೆಲವರು ಇರ್ತಾರೆ, ಬ್ರಾಹ್ಮಣರು ಹೆಚ್ಚಿದ್ದಾರೆ ಅಂತ ಅಲ್ಲಿ ಅರ್ಥ ಆಗೋದು ಸಹಜ, ಅದು ಲೌಕಿಕ ವಾಕ್ಯ. ಆದರೆ ಆನಂದ ಪ್ರಚುರ ಅಂತ ನೀವು ಭಗವಂತನನ್ನು ಹೇಳಿದ್ರು ಕೂಡ, ಪ್ರಚುರ ಅನ್ನೋ ಶಬ್ದವನ್ನು ಆಮೇಲೆ ಇಟ್ಟರು ಕೂಡ, ಆನಂದ ಮಯ, ಮೊದಲು ಆನಂದ ಇದೆ, ಆ ಮಯ ಆಮೇಲಿದೆ. ಆ ಮಯ ಅನ್ನೋದ್ರ ಅರ್ಥವನ್ನೇ ಪ್ರಚುರ ಅಂತ ಹೇಳಿದ್ರೆ, ಆನಂದ ಪ್ರಚುರ ಅಂತ ನೀವು ಅರ್ಥ ಹೇಳಿದ್ರೆ ಯಾಕೆ ಅರ್ಥ ಬದಲಾವಣೆ ಆಗಬೇಕು? ಬದಲಾವಣೆ ಏನಾಗಬೇಕಾಗಿಲ್ಲ. ಶಬ್ದಕ್ಕೇನು ಅರ್ಥ ಇರ್ತದೆ ಅದೆಲ್ಲ ಹಿಂದೆ ಇಟ್ಟರು ಮುಂದೆ ಇಟ್ಟರು ಎಲ್ಲ ಒಂದೇ. ಯಾಕೆ ಈ ಥರ ಆಗಬೇಕು ಅಂತ ನನಗೊಂದು ಜಿಜ್ಞಾಸೆ ಬಂದಿತ್ತು. ಅದನ್ನ ಅಭಿನವ ಚಂದ್ರಿಕಾಕಾರರು ತಗೊಂಡಿದ್ದಾರೆ. ಅಂಗೀಕೃತ್ಯ ಚೈದ ಮುಕ್ತಿತಂ ವಸ್ತುತಸ್ತು ಆನಂದ ಪ್ರಚುರ ಇತ್ಯುಕ್ತೇಪಿ. ಆನಂದ ಪ್ರಚುರ ಅಂತ ಹೇಳಿದ್ರು ಕೂಡ ಅನಾನಂದದ ಪ್ರಾಪ್ತಿ ಆಗುವುದೇ ಇಲ್ಲ. ಇದು ಚೆನ್ನಾಗಿದೆ ನೋಡಿ. ಯಾಕೆಂದ್ರೆ ಅನ್ನ ಪ್ರಚುರೋ ಮಖ, ಮಖ ಅಂದ್ರೆ ಯಜ್ಞ. ಅನ್ನ ಪ್ರಚುರ ಅದ ಯಜ್ಞದಲ್ಲಿ ಅನ್ನವು ದೊಡ್ಡ ಪ್ರಮಾಣದಲ್ಲಿದೆ. ಪ್ರಕಾಶ ಪ್ರಚುರ ಸವಿತಾ ನೋಡಿ, ಎಲ್ಲ ಕಡೆ ಕೂಡ ಪ್ರಚುರ ಶಬ್ದ ಆಮೇಲೆ ಇದೆ. ಸೂರ್ಯನು ಪ್ರಕಾಶ ಪ್ರಚುರನಾಗಿದ್ದಾನೆ. ಇತ್ಯುಕ್ತೆ ಮಖೇ ಸವಿತರಿಚ ದುರ್ಭಿಕ್ಷ ಅಂಧಕಾರ ಲೇಷ ಅಪ್ರತೀತೇ. ಈಗ ನೋಡಿ, ಅನ್ನ ಪ್ರಚುರ ಮಖ ಅಂತಿದೆ. ಯಜ್ಞವು ಅನ್ನ ಪ್ರಚುರವಾಗಿತ್ತು ಅಂತ. ಅನ್ನ ಪ್ರಚುರ ಆಗಿತ್ತು ಅಂತಂದ್ರೆ ಅನ್ನ ದಾನ ನಡೀತಾ ಇತ್ತು, ನಡುವೆ ಅನ್ನದ ಕೊರತೆನೂ ಇತ್ತು, ಅಲ್ಲಿ ಸ್ವಲ್ಪ ದುರ್ಭಿಕ್ಷನೂ ಇತ್ತು ಅಂತ ಯಾರಿಗಾರು ಭ್ರಮೆ ಬರ್ತದ? ಹೋಗ್ಲಿ, ಒಂದು ವೇಳೆ ಬರಬಹುದು. ಯಾಕಂದ್ರೆ ಮನುಷ್ಯ ಯಾವನೋ ಒಬ್ಬ ರಾಜ ಮಾಡುವ ಯಜ್ಞ, ಸ್ವಲ್ಪ ಏನೋ ಮನುಷ್ಯರ ಪ್ರಯತ್ನ, ಚೆನ್ನಾಗಿ ಅನ್ನದಾನ ಮಾಡಿದ್ರು, ನಡುವೆ ಸ್ವಲ್ಪ ಸಮಸ್ಯೆನೂ ಇತ್ತು ಅಂತ ಯಾರು ತಿಳ್ಕೋಬಹುದು. ನೀವು ಪ್ರಕಾಶ ಪ್ರಚುರ ಸವಿತಾ ಅನ್ನೋಲ್ಲಿ ಮಾತ್ರ ಪ್ರಚುರ ಶಬ್ದವನ್ನು ಆಮೇಲೆ ಪ್ರಯೋಗ ಮಾಡಿದ್ರು ಆ ಸೂರ್ಯನಲ್ಲಿ ಸ್ವಲ್ಪ ಅಂಧಕಾರ ಇರೋ ಸಾಧ್ಯತೆ ಇದೆ ಅಂತ ಯಾರಿಗೂ ತಿಳಿಯುವುದೇ ಇಲ್ಲ. ಅಂಧಕಾರ ಲೇಷ ಅಪ್ರತೀತೇ, ದುರ್ಭಿಕ್ಷದ ಲೇಷವಾಗಲಿ ಅಂಧಕಾರದ ಲೇಷ ಆಗಲಿ ತಿಳಿಯುವುದೇ ಇಲ್ಲ. ಅದರಿಂದ ಆನಂದ ಪ್ರಚುರ ಅಂತ ಹೇಳಿದ್ರು ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಅತೇವ ಸುಧಾಯಾಮ್ ವಿರುದ್ಧಾರ್ಥ ಪ್ರಾಪ್ತೇ ಅಶಾಬ್ದತ್ವಾತ್. ಆನಂದಕ್ಕೆ ವಿರುದ್ಧವಾದ ಅನಾನಂದ ಎಂಬ ಅರ್ಥದ ಪ್ರಾಪ್ತಿ ಅಶಾಬ್ದ, ಅದು ಶಬ್ದದಿಂದ ನಮಗೆ ತಿಳಿದು ಬರುವುದೇ ಇಲ್ಲ. ತತ್ಪ್ರಚುರ ಹಿ ತಸ್ಮಿನ್ ಮಹತ್ವ ಮಾತ್ರ ಮಾಹ. ಆದ್ರಿಂದ ಆನಂದ ಪ್ರಚುರ ಶಬ್ದ, ಆನಂದ ಪ್ರಚುರ ಅಂತ ಭಗವಂತನ ಹೇಳಿದರೆ ಅದು ಭಗವಂತನಲ್ಲಿ ಮಹತ್ವವನ್ನು ಮಾತ್ರ ಹೇಳ್ತದೆ ಅಂತ ಅದನ್ನ ಸುಧಾದಲ್ಲಿ ಹೇಳಿದ್ದಾರೆ. ವಿರುದ್ಧಾರ್ಥ ಸದ್ಭಾವಸ್ತು ಪ್ರಮಾಣಾಂತರ ಗಮ್ಯ. ಅದನ್ನು ಕೊನೆಯದನ್ನು ಹಾಕಿ ಬಿಟ್ಬಿಡಿ. ಹೀಗೆ ವಿರುದ್ಧ ಪ್ರಾಪ್ತಿಗೆ ಅವಕಾಶವೇ ಇಲ್ಲ. ವಿರುದ್ಧಾರ್ಥವನ್ನು ಒಂದು ಇಟ್ಕೊಳ್ಬೇಕು ಅಂತಿದ್ರೆ ಬೇರೆ ಯಾವುದೋ ಪ್ರಮಾಣದಿಂದ ಇಟ್ಕೋಬೇಕು. ನನಗೆ ಸುಧಾಕ್ಕೆ ಈ ವಾಕ್ಯ ನೋಡಿದಾಗ ಏನು ಅರ್ಥ ಆಗಿದೆ ಅದನ್ನು ಹೇಳಿದ್ದೀನಿ ಸ್ಥೂಲವಾಗಿ. ಆದ್ರಿಂದ ನೀವು ಆನಂದ ಪ್ರಚುರ ಅಂತ ಹೇಳಿದ್ರು ಕೂಡ ಯಾವ ಸಮಸ್ಯೆನೂ ಇಲ್ಲ ಅಂತ ಈ ಅಂಶ ಚೆನ್ನಾಗಿದೆ. ಹೀಗೆ ಶಬ್ದಗಳಿಗೆ ಅದರದೇ ಆದ ಶಕ್ತಿ ಇದ್ದೇ ಇರ್ತದೆ. ಅದನ್ನು ನೀವು ಪ್ರಚುರಾನಂದ ಅಂತ ಹೇಳಿದ್ರು, ಆನಂದ ಪ್ರಚುರ ಅಂತ ಹೇಳಿದ್ರು ಒಂದೇ. ಅಜ್ಞಾನಿಗಳಾದವ್ರಿಗೆ ಏನೋ ವಿಪರೀತ ಪ್ರಶ್ನೆ ಬರಬಹುದು. ಅಜ್ಞಾನಿಗಳಾದವರಿಗೆ ಪ್ರಚುರಾನಂದ ಅಂತ ಹೇಳಿದ್ರು ಬರಬಹುದು, ಆನಂದ ಪ್ರಚುರ ಅಂತ ಹೇಳಿದ್ರು ಬರಬಹುದು. ಜ್ಞಾನಿಗಳಾದವರಿಗೆ ವಸ್ತುಸ್ಥಿತಿಯನ್ನು ಗಮನಿಸಿ ಶಬ್ದಗಳಿಗೆ ಅರ್ಥ ಮಾಡಬೇಕು ಅಂತ ಹೊರಟವರಿಗೆ ಪ್ರಚುರಾನಂದ ಅಂದ್ರೂ ಒಂದೇ, ಆನಂದ ಪ್ರಚುರ ಅಂದ್ರೂ ಒಂದೇ ಅಂತ ನಂದು ಅಭಿಪ್ರಾಯ ಆಗಿತ್ತು.
ಅದನ್ನ ಸಮರ್ಥನೆ ಮಾಡಿದ್ದಾರೆ ಈ ಅಭಿನವ ಚಂದ್ರಿಕಾಕಾರರು. ಆದರೂ ಕೂಡ ಆಚಾರ್ಯರು ಈ ಥರ ಯಾಕೆ ಪ್ರಚುರಾನಂದ ಅಂತ ಆನಂದ ಪ್ರಚುರ ಅಂತ ಹೇಳಿದ್ದಾರೆ ಅಂತ ಪ್ರಶ್ನೆ ಬಂದರೆ, ನಿಮ್ಮ ಲೆವೆಲ್ ಏನಿದೆ ನಿಮ್ಮ ಲೆವೆಲನ್ನು ಒಪ್ಕೊಂಡು ಅಂಗೀಕೃತ್ಯ ಹೀಗೆ ಯಾರಿಗಾರು ಜಿಜ್ಞಾಸೆ ಬರಬಹುದು. ಆನಂದ ಪ್ರಚುರ ಅಂತ ಹೇಳಿಬಿಟ್ರೆ ಅನಾನಂದವು ಪ್ರಾಪ್ತ ಆಗಬಹುದಲ್ಲ ಅಂತ ಯಾರಿಗಾರು ಅಜ್ಞಾನಿಗಳಿಗೆ ಜಿಜ್ಞಾಸೆ ಬಂದರೆ, ಹಾಗಾದರೆ ಪ್ರಚುರಾನಂದ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ವಸ್ತುತಃ ಜ್ಞಾನಿಗಳ ದೃಷ್ಟಿಯಿಂದ ಪ್ರಚುರಾನಂದ ಅಂದರೂ ಆನಂದ ಪ್ರಚುರ ಅಂದರೂ ಒಂದೇನೆ.